ಫಿಸಿಕಲ್ ಇವ್ರದ್ದು ಫಿಗರ್ ಫಿಸಿಕ್ ನಮ್ಮದು ಅವಾಗಲಿಂದ ಒಂದೇ ಉಸಿರಲ್ಲಿ ಅವ್ರು ಇವರು ಎರಡಕ್ಕೆ ಹೋಗೇ ಇಲ್ಲ. ತುಂಬ ಮಜಾ ಮಾಡೋದ್ರಿಂದ ಆ ಫನ್ನಲ್ಲೇ ಶೂಟ್ ಡೇ ಹೋಗುತ್ತೆ. ನಾನೇ ಪ್ರೊಡ್ಯೂಸರು ಬಾಡು ಎಲ್ಲರಿಗೂ ಬಾಡು ಊಟ ಹಾಕ್ಸ್ಬಿಟ್ಟು. ನೀವು ನೋಡಿದ್ದೀರಾ ನಮ್ಮ ಸ್ಟೇಜಲ್ಲಿ ಅವ್ನು ಎಷ್ಟು ಸರಿ ಅವ್ರ ಅಪ್ಪ ಅಮ್ಮನ ಮೇಲೆ ಚಿಕನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಗೊತ್ತಾ? ತಿನ್ಸೋದೇನೋ ಅವ್ನು ಪೆಡಂಬೂತ ಥರ ತಿಂತಾನೆ ಇರ್ತಾನೆ ಅವ್ನು, ಹೇಳಂಗೆ ಇಲ್ಲ ಅವ್ನಿಗೆ. ಅವ್ನು ಸುಮ್ಮನೆ ಕೂತಿದ್ರು ತಿಂತಾ ಇರ್ತಾನೆ ಅವ್ನು. ಹೆಣ್ಮಕ್ಳು ಅಂದರೆ ಲಕ್ಷಣವಾಗಿರೋದನ್ನು ಮತ್ತು ನನಗೆ ತುಂಬ ಆಶ್ಚರ್ಯ ಮತ್ತು ಒಂಥರ ಅನಿಸೋದು, ಪ್ರತಿ ಸಾರಿ ನಾನು ಹಾಕೊಳ್ಳೋ ಡ್ರೆಸ್ಸನ್ನ ಫೋಟೋ ಹೊಡೆದು ಒಡವೆ ಫೋಟೋ ಹೊಡೆದು, ಮೇಡಮ್ ನಾನು ಇವತ್ತು ಈ ಥರ ಎಲ್ಲ ಹೋಗಿದ್ದೀನಿ, ಈ ಥರ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ, ಈ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೆಣ್ಮಕ್ಳು ನನಗೆ ಮೆಸೇಜ್ ಹಾಕೋದು ಅಥವಾ ಎಲ್ಲರೂ ಸಿಕ್ಕಾಗ ಹೇಳೋದಿದೆಯಲ್ಲ. ಆಮೇಲೆ ಯಾವತ್ತಾದ್ರೂ ಒಂದು ದಿವಸ ಈ ಸತಿ ಸಿಂಪಲ್ಲಾಗಿರೋ ಅಂತ ಏನಾದ್ರು ಸಿಂಪಲ್ಲಾಗಿದೆ, ಯಾಕೆ ಮೇಡಮ್ ಹುಷಾರಿಲ್ಲ, ಯಾಕೆ ಈ ಥರ ಇದ್ದೀರಾ ಅಂತ, ಅಯ್ಯೋ ನಾನು ಸಿಂಪಲಾಗಿರೋಣ ಅಂತ ಅಂದ್ಕೊಂಡೆ. ಸೊ ನಾನು ಅಂದ್ಕೊಂಡೆ ಎಸ್, ಈ ಶೋಗೆ ಹೇಗಿರಬೇಕು, ಕ್ಯಾರೆಕ್ಟ್ರ್ ತಕ್ಕ ಹಾಗೆ ಸಿನಿಮಾದಲ್ಲಿ ಹೇಗಿರಬೇಕು, ಈ ಶೋಗೆ ತಕ್ಕನಾಗೆ ಹೇಗಿರಬೇಕು ಅನ್ನೋ ಥರದಲ್ಲಿ ಡಿಸೈಡ್ ಮಾಡಿ ಎಸ್ ಐ ಹ್ಯಾವ್ ಟು ಡೂ ದಿಸ್. ನಾನು ಬಟ್ ಜನ ಮೆಚ್ಕೊಳ್ತಾ ಇರೋದು ಖುಷಿನೇ. ನನ್ನ ಫಿಸಿಕಾ ಅಯ್ಯೋ ಫಿಸಿಕಲ್ಲ ಇವ್ರದ್ದು ಫಿಗರ್ ಫಿಸಿಕ್ ನಮ್ಮದು ಅವಾಗಲಿಂದ ಒಂದೇ ಉಸಿರಲ್ಲಿ ಅವ್ರು ಇವರು ಎರಡಕ್ಕೆ ಹೋಗೇ ಇಲ್ಲ. ಸೃಜಾ ಆನ್ಸರ್ ಕೊಟ್ಟನಲ್ಲ, ಏನು ನಥಿಂಗ್, ನೋ ಸೀಕ್ರೆಟ್. ನನ್ನ ಪ್ರಾಬ್ಲಿ ನನ್ನ ಜೀನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನ ಮೆಟಬಾಲಿಸಮ್ ನಮ್ಮ ಅಜ್ಜಿ ತಾತ ಕೊಟ್ಟಿದ್ದು GENES ಜೀನ್ಸ್ಗೆ. ಸೊ ಆಫ್ಕೋರ್ಸ್ ಸ್ವಲ್ಪ ನಮ್ಮ ಕಡೆಯಿಂದ ಎಫರ್ಟ್ ಹಾಕಲೇಬೇಕಾಗತ್ತೆ, ಬಟ್ ದಟ್ ಗೋಸ್ ಆನ್. ಐ ಜಸ್ಟ್ ಎಂಜಾಯ್ ಎಲ್ಲ ಎವ್ರಿಥಿಂಗ್ ಐ ಎಂಜಾಯ್. ಆ್ಯಂಡ್ ಇಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು. ಅಫ್ಕೋರ್ಸ್ ಇಲ್ಲಿ ಏನಾಗುತ್ತೆ, ಸುಮ್ಮನೆ ಕೂತಿದ್ದಾಗ ಯು ಫೀಲ್ ತಿನ್ನಬೇಕು ಏನಾದರೂ ಅಂತ ಹಂಗ್ರಿ ಒಂಥರ. ಸೃಜಾ ಯಾವಾಗಲೂ ಅಲ್ಲೆಲ್ಲ ಅಮ್ಮಂದ್ರೂ ಬೈತಾ ಇರ್ತಾನೆ, ಏನು ತಿಂತಾ ಇರ್ತೀರಾ, ಏನು ತಿಂತಾ ಇರ್ತಾ. ಅವನು ಸ್ಟ್ರಿಕ್ಟ್ ಪೊಲೀಸ್ ಅವ್ನು ಸೆಟ್ಟಲ್ಲಿ. ಮಕ್ಕಳು ಯಾರೂ ಕ್ಯಾಂಡೀಸ್ ತಿನ್ನೋದು ಕಾಣಿಸ್ಬಾರ್ದು ಅವನಿಗೆ. ಆಮೇಲೆ ಜಂಕ್ ಫುಡ್, ಚಿಪ್ಸು, ಅದು ಇದು, ಈ ಕೋಲಾ ಎಲ್ಲ ಕುಡಿತಾ ಇರೋದು ನೋಡಿದ್ರೆ ಅವ್ನು ಇಲ್ಲಿಂದನೇ ಬೆಂಡು ಎಲ್ಲರಿಗೂ. ಸೊ ಅಂಥ ಟೈಮಲ್ಲಿ ನಾವು ಇಲ್ಲ ಆಮೇಲೆ ಏನಾದ್ರು ತಿನ್ಕೊಂಡು, ನನಗೂ ಎಲ್ಲ ಆ ಥರ ಕರ್ಕಲು ಮುರ್ಕಲು ತುಂಬ ಇಷ್ಟ. ಸೊ ಅಂಥವೆಲ್ಲ ತಗೊಂಡ್ರೆ ಹಿಂಗೆ ಲುಕ್ ಕೊಡ್ತಾನೆ, ಇದನ್ನು ತಿಂತಾ ಇದೆಯಾ ಅಂತ. ಸೊ ಐ ಹ್ಯಾವ್ ಟು ಬಿ ಕೇರ್ಫುಲ್. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಮಜಾ ಮಾಡೋದ್ರಿಂದ ಆ ಫನ್ನಲ್ಲೇ ಶೂಟ್ ಡೇ ಹೋಗುತ್ತೆ. ನನ್ನಮ್ಮ ಸೂಪರ್ ಸ್ಟಾರ್ ಒಂದೇ ಅಲ್ಲ, ಎಲ್ಲದರಲ್ಲೂ. ಯಾಕಂದರೆ ರಾಜಾರಾಣಿಲಿ ಇವಾಗ ಚಂದನ್ ಅಂತರಪಟಲ್ಲಿ ಮೇನ್ ಲೀಡ್ ಮಾಡ್ತಾನೆ. ಆ್ಯಂಡ್ ತುಂಬ ಜನಕ್ಕೆ ಆ ಥರ ಆಪರ್ಚುನಿಟಿ ಸಿಕ್ಕಿದೆ. ಜಾನ್ವಿ ಈಸ್ ಡೂಯಿಂಗ್ ಕಪಲ್ ಆಫ್ ಶೋಸ್. ಸೊ ಎಲ್ಲರಿಗೂ ಇನ್ನೊಂದೇನು ಗೊತ್ತಾ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸಚ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಕರಿಬೋದು ನಾವು. ಆ್ಯಂಕರಿಂಗ್ ಆಗಿರ್ಬೋದು, ಸೀರಿಯಲ್ಲು, ಸಿನಿಮಾ ಇದೆಲ್ಲ. ಆ್ಯಂಡ್ ಇವನ್ ದ್ವಿತಾ ಇಸ್ ಡನ್ ಇನ್ ದ ಮೂವಿ ಉಸಿರೇ ಸಿನಿಮಾದಲ್ಲಿ ಮಾಡಿದ್ದಾಳೆ. ಅವಳು ಎವ್ರಿಬಡಿ ಆಪರ್ಚುನಿಟೀಸ್ ಸಿಗೋದು ತುಂಬ ಕಷ್ಟ. ಸಿಕ್ಕಿದಾಗ ಯುಟಿಲೈಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ಇಲ್ಲಿ ಇನ್ನೊಂದೇನು ಅಂದರೆ, ನಮ್ಮ ಶೋಯಿನ ಫೇಸ್ ಅಂತ ಏನು ಕರಿತೀವಿ, ಎಲ್ಲರೂ ಅವರಲ್ಲಿರುವಂಥ ಟ್ಯಾಲೆಂಟ್ ಚೆನ್ನಾಗಿತ್ತು ಅಂದರೆ ಖಂಡಿತವಾಗ್ಲೂ ದೇ ಆರ್ ಗಿವಿಂಗ್ ದೆಮ್ ಲಾಟ್ ಆಫ್ ಆಪರ್ಚುನಿಟಿ. ಎಸ್ಪೆಷಲಿ ಇನ್ ಕಲರ್ಸ್ ಕನ್ನಡ ತುಂಬ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ, ವಿಚ್ ಇಸ್ ಅ ಗುಡ್ ಥಿಂಗ್. ಆಮೇಲೆ ಭಾಗ್ಯ ಇವಾಗ ಸುಷ್ಮಾ ಬಂದು ಭಾಗ್ಯ ರೋಲ್ ಮಾಡ್ತಿದ್ದು ಅಷ್ಟು ಜನರಿಗೆ ಹತ್ರ ಆಗಿ ನಾವು ಶೀಸ್ ಕಮ್ ಟು ಆರ್ ಸೆಟ್ ಆಸ್ ಎನ್ ಆ್ಯಂಕರ್. ಸೊ ಹಾಗೆ ಸೃಜಾ ಹೇಳಿದಾಗೆ ಐ ಥಿಂಕ್ ಟ್ಯಾಲೆಂಟ್ ಇದೆ, ಒಂದು ಅವರಲ್ಲಿ ಇದಿದೆ ಅಂದಾಗ ಆಪರ್ಚುನಿಟೀಸ್ ಹಾಗೆ ಕ್ರಿಯೇಟ್ ಆಗುತ್ತೆ ಕಲರ್ಸಲ್ಲಿ. ನೀನು ಬಮ್ಮ, ನೀನು ನೆಕ್ಸ್ಟ್ ಶೋಗೆ ಬಾ, ನೀನು ಬಾ, ಸೇರಿಸ್ಕೊಂಡು ಮೇಲೆ 3-4 ಸೀರಿಯಲ್. ರಾಜಾರಾಣಿಗೆ ಬರ್ತೀಯ? ರಾಜಾರಾಣಿಗೋ ಆಗ ಇನ್ನೊಂದು 2 ತಿಂಗಳು ಟೈಮ್ ಇದೆ. ಅವ್ರು ರಾಜಾರಾಣಿ ಮಾಡ್ತಾರೆ ಅಂದರೆ ಮುಂಚೆನೇ ಹೇಳ್ಬಿಡ್ತೀನಿ, ನನಗೆ ಆಗ್ಬಿಟ್ಟು ಬಂದ್ಬಿಡು. ಇಲ್ಲ ಅಂದರೆ ಇನ್ನೂ ಬೆಸ್ಟು. ಆಗ್ತೀನಿ ಅಂತ ಕನ್ಫರ್ಮ್ ಇದ್ದರೆ ಫಸ್ಟ್ ಎಪಿಸೋಡ್ ರಾಜಾರಾಣಿಲಿ ನಾವು ಮಾಡಿದ್ರೆ ಫಸ್ಟ್ ಎಪಿಸೋಡಲ್ಲೇ ಮದುವೆ ಮಾಡಿಸ್ಬಿಡೋಣ, ಖರ್ಚೆಲ್ಲ ಬಿಟ್ಬಿಡುತ್ತೆ. ನಾನೇ ಪ್ರೊಡ್ಯೂಸರು, ಬಾಡು ಎಲ್ಲರಿಗೂ ಬಾಡು ಊಟ ಹಾಕ್ಸ್ಬಿಡೋಣ. ಅಫ್ಕೋರ್ಸ್ ನನ್ನ ಮಗ ಬಂದು ನನಗೋಸ್ಕರ ಡ್ಯಾನ್ಸ್ ಮಾಡಿದ್ದು ಬರ್ಡೇಗೆ, ದಟ್ ವಾಸ್ ವೆರಿ ಮೆಮೊರಬಲ್. ಆ್ಯಂಡ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಯಾಕಂದರೆ ಅವನಿಗೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ನನ್ನ ಮಗನಾಗ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಎವ್ರಿ ಟೈಮ್ ತಾರಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು, ನಮ್ಮ ಅಮ್ಮಂದ್ರು ಬಂದಿದ್ದು,
ದಟ್ ವಾಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಪ್ರತಿ ಸಲ ಇವಾಗ ಆ್ಯಸ್ ಐ ಸೆಡ್, ನಾಟ್ ಓನ್ಲಿ ಅನು ಆಗಲಿ ತಾರಮ್ಮ ಆಗಲಿ ನಂದಾಗಲಿ ಅಂತ ಬರ್ಡೇ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಜೊತೆಯಲ್ಲಿ ಫ್ರಮ್ ದ ಪಾಸ್ಟ್ 3 years ವಿ ಆರ್ ಸೆಲೆಬ್ರೇಟಿಂಗ್ ದ ಬರ್ಡೇಸ್ ಟುಗೆದರ್. ಸೊ ಅದೊಂದು ಭಾಳ ಸ್ಪೆಷಲ್ ಮೂಮೆಂಟ್ಸ್ ಇರುತ್ತೆ. ಆ್ಯಂಡ್ ಎಲ್ಲರೂ ಬಂದಾಗ ದಟ್ ಸ್ಪಾರ್ಕ್, ಎಸ್ಪೆಷಲಿ ಅಮ್ಮಂದ್ರು ಬಂದಾಗ ಒಂದು ಸ್ಪಾರ್ಕ್ ಇರುತ್ತಲ್ಲ, ದಟ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಈ ಥರ ಹಲವಾರು ಸಿಚುವೇಶನ್ಗಳು ಕ್ರಿಯೇಟ್ ಆಗಿದೆ. ಇವ್ರು ನನಗೆ ಹೊಡೆದು ಬೈಸೆಪ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಇವರಿಬ್ಬರು ಸೇರ್ಕೊಂಡು ಹೊಡೆದು ನನಗೆ ಬೆನ್ನು ಬರ್ಸ್ಬಿಟ್ಟಿದ್ರು. 2 ವಾರ ಶೂಟಿಂಗೇ ಬರಲಿಲ್ಲ ನಾನು. ನಾವು ಬರ್ಸಿದ್ವಿ. ಹಿಂಗೆ ಹೊಡೆದ್ರೆ ಹಿಂಗೆ ಹೋಗಿ ಎಲ್ಲ ಬೆನ್ನು ಇದಾಗಿದ್ದು, ಡಿಸ್ಲೊಕೇಟ್. ಅಲ್ಲ ಕಂಟೆಂಟ್ ಅಲ್ಲಮ್ಮ, ಅವ್ನಿಗೆ ಇಷ್ಟ ಚಿಕನ್ನು. ನೀವು ನೋಡಿದ್ದೀರಾ ನಮ್ಮ ಸ್ಟೇಜಲ್ಲಿ ಅವ್ನು ಎಷ್ಟು ಸರಿ ಅವ್ರ ಅಪ್ಪ ಅಮ್ಮನ ಮೇಲೆ ಚಿಕನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಗೊತ್ತಾ. ಅಮ್ಮನ ಚಿಕನ್ನ ಅಂದರೆ ಚಿಕನ್, ಅಮ್ಮ ಬೇಡವೇನ, ಇಬ್ರು ಯೋಚನೆ ಮಾಡಿಬಿಟ್ಟು ಇಬ್ರು ಅಂದಿದ್ದಾನೆ. ಇಲ್ಲಾಂದ್ರೆ ಫಸ್ಟ್ ಅವ್ನು ಬಾಯಿಂದ ಬರೋದೇ ಚಿಕನ್. ತಿನ್ಸೋದೇನೋ ಅವ್ನು ಪೆಡಂಬೂತ ಥರ ತಿಂತಾನೆ ಇರ್ತಾನೆ ಅವ್ನು, ಹೇಳಂಗೆ ಇಲ್ಲ ಅವ್ನಿಗೆ. ಅವ್ನು ಸುಮ್ಮನೆ ಕೂತಿದ್ರು ತಿಂತಾ ಇರ್ತಾನೆ ಅವ್ನು. ಯಾಕೆ ಕೇಳ್ತಿರೋದು? ಏನಿಲ್ಲ, ಲಾಸ್ ಸುಮ್ಮನೆ ಸ್ಟೇಜ್ ಮೇಲೆ ಅಂತಾನೆ ಲಾಸು ಅದು ಇದು ಅಂತ. ನಾನು ಯಾವತ್ತೂ ಹೇಳಿಲ್ಲ. ಅಲ್ಲ, ಇದು ಖರ್ಚು ಮಾಡಿದೆ, ಇದು ಅಲ್ಲಿಂದ ತಂದೆ, ಇದು 15 ದಿನ ಆಯಿತು ಮಾಡಿಟ್ಟು ತೊಗೊಂಬಂದೆ ಅದೆಲ್ಲ ಹೇಳ್ತಾನೆ. ಸುಷ್ಮಾನು ಹಂಗೆ ಫ್ರೀ ಆ್ಯಂಕರು ಅಂದ್ಕೊಂಡು. ಬಟ್ ಸೀರಿಯಸ್ಲಿ ಅವನು ಏನೋ ಅಂಕಿಲ್ ಲೋಕೇಶ್ ಅಂಕಿಲ್ ಹೆಸರಲ್ಲಿ ಅವ್ನು ಮಾಡೋವಂಥ ಪ್ರೊಡಕ್ಷನ್, ಅವ್ನಿಲ್ಲಿ ಕೂತಿದ್ದಾನೆ ಅಂತಲ್ಲ. ಅಫ್ಕೋರ್ಸ್ ಅವ್ನು ಮುಂಚೆ ನಾನು ಸುಮಾರು ಸರಿ ಹೇಳಿದ್ದೀನಿ, ಬಟ್ ಸ್ಟಿಲ್ ಜನಕ್ಕೂ ಗೊತ್ತಾಗೋಕ್ಕೆ ತಾರಮ್ಮನೂ ಹೇಳ್ತಾ ಇರ್ತಾರೆ, ಹೀ ಈಸ್ ಅ ವಂಡರ್ಫುಲ್ ಪ್ರೊಡ್ಯೂಸರ್. ಊಟದ ವಿಷಯದಲ್ಲಿ ಬರೀ ಸಾಮಾನ್ಯವಾಗೇನೋ ಆರ್ಟಿಸ್ಟು ನಾವು ಜಡ್ಜು ಅಂತಲ್ಲ, ಇಡೀ ಪ್ರೊಡಕ್ಷನ್ ಎಲ್ಲರೂ ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರೂ ಹಿ ಲುಕ್ಸ್ ಆಫ್ಟರ್ ಎವ್ರಿಬಡಿ ರಿಯಲಿ ವೆಲ್. ಆ್ಯಂಡ್ ಗಿರ್ಜಾ ಆಂಟಿ, ಲೋಕೇಶ್ ಅಂಕಲ್ ಏನು ಊಟಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡೋರು, ಅದು ಅವ್ನು ಚೆನ್ನಾಗಿ ಅವ್ನ ತಲೆಯಲ್ಲಿ ಡ್ರಿಲ್ ಆಗಿದೆ. ಅದೊಂದು ವಿಷಯ ನಿಜವಾಗ್ಲೂ ಅವನು ಎಲ್ಲರಲ್ಲೂ ಕೇರ್ ತೊಗೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾನೆ. ಊಟ ಅಂತಲ್ಲ, ಅದು ಅವನು ಹೇಗೆ ಅಂದರೆ ಅವನು ಈಗ ಪ್ರೊಡ್ಯೂಸರ್ ನಾನು ಅಂತ ಹೇಳ್ಬಿಟ್ಟು ಏನೋ ತುಂಬ ಇದು ಮಾಡಿ ಆ ಥರದ್ದು ಏನಿಲ್ವೇ ಇಲ್ಲ. ಎಲ್ಲರ ಹತ್ರನೂ ಮಾತ್ರ ಏನೇ ಕೊರತೆ ಇದ್ದರೂ ಅದನ್ನು ಹೋಗಿ ನೋಡೋದು. ಸೆಟ್ಟಲ್ಲಿ ಏನೋ ತಪ್ಪಾಗಿದ್ದರೆ ನಾನೇ ಹೋಗಿ ನಿಂತ್ಕೊಂಡು ಸರಿ ಮಾಡ್ಕೊಳಕ್ಕೆ ಹೋಗೋದು, ಅದು ಎಲ್ಲನೂ ಕೆಲಸ ಅವನೇ ಮಾಡ್ತಿರ್ತಾನೆ. ಸೊ ಊಟ ತಿಂಡಿ ಅಫ್ಕೋರ್ಸ್ ಲೋಕು ಮಾಮನೂ ಅಷ್ಟೇ ಒಳ್ಳೆ ಕುಕ್ಕು. ಗಿರಿಜಾ ಮಾಮಿ ಸಕ್ಕದಾಗಿ ಅಡುಗೆ ಮಾಡೋರು. ಅವ್ರ ಮನೆಯಲ್ಲಿ ಅವರಿಬ್ಬರು ಇದ್ದಾರೆ ಶೂಟಿಂಗಲ್ಲಿ ಅಂತಂದರೆ ನಾವು ಅವ್ರ ಕೈಲಿ ಏನಾದ್ರು ಮಾಡಿಸ್ಕೊಂಡು ಊಟ ಮಾಡ್ತಾಯಿದ್ವಿ. ಈಗ ಇವನು ಬಂದ ತಕ್ಷಣ ಇವನು ಎಲ್ಲ ತರಿಸ್ಕೊಡ್ತಾನೆ ಅಲ್ಲಿ ಆಮೇಲೆ ಅವಂದೇ ಹೋಟೆಲ್ಗಳಿದೆಯಲ್ಲ, ಸೊ ಆ ಹೋಟೆಲಿಗೆ ತರಿಸ್ಕೊಡೋದು, ನಾವು ಒಳ್ಳೊಳ್ಳೆ ರುಚಿಗಳನ್ನು ನೋಡ್ತಾ ಇರ್ತೀವಿ. ನಾನೆಲ್ಲ ಚೆನ್ನಾಗಿ ಮಾಡ್ತೀನಿ ಭಾವಿಸ್ತೀನಿ. ಬಿರಿಯಾನಿ ಬಿರಿಯಾನಿ ತಾರಮ್ಮ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ ಎಲ್ಲ ಶಿ ಡಸ್ ವೆಲ್. Working with the children, being with the children, it is something like very marvelous because I love to be a child always. We can learn so many things from children, and we got to know what we are. Sometimes they are more intelligent than us, and what else? We'll be so relaxed being with them, talking to them, controlling them, laughing with them, dancing with them, sharing the stories with them. That's a great time. Maybe my parents and my God.